ನಮ್ಮ ಸಂಸ್ಥೆ ಬಂದು ಶ್ರೀ ಗುರು ಹೊಳೆ ಉಚ್ಚೇಶ್ವರ ನಾಟ್ಯ ಸಂಘ ಕಮ್ಮತ್ತಿಗೆ ಅನ್ನೋ ಸಂಸ್ಥೆ. ಸುಮಾರು 6 ವರ್ಷದಿಂದ ರಾಜ್ಯಾದ್ಯಂತ ನಾಟಕ ಪ್ರದರ್ಶನ ಮಾಡ್ತಾ ಇದೀವಿ. ಫಸ್ಟ್ ಟೈಮ್ ಪ್ರಥಮ ಬಾರಿಗೆ ದಾವಣಗೆರೆಗೆ ಬಂದಿದ್ದೀವಿ. ಮೊದಲೇ ನಾಟಕ ಗಂಡನಿಗೆ ತಕ್ಕ ಹೆಂಡತಿ ನಾಟಕವನ್ನ ಪ್ರದರ್ಶನ ಮಾಡ್ತಾ ಇದೀವಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಗುಡ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ರಸಿಕರ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್. ಇದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈಗ ನಾನು ದಾವಣಗೆರೆಯಲ್ಲಿ ಇದ್ದೀನಿ. ಆಕ್ಚುಲಿ ನಾನು ಸಿನಿಮಾ ರಿವ್ಯೂ ಮಾಡಕ್ ಹೋಗಿದ್ದೆ. ಸಿನಿಮಾ ರಿವ್ಯೂ ಮಾಡ್ಕೊಂಡು ಬರ್ತಾ ಇದ್ದೆ. ಅಲ್ಲಿ ಒಬ್ರು ಹೇಳಿದ್ರು, ಸರ್ ಅಲ್ಲಿ ನಾಟಕ ನಡೀತಾ ಇದೆ ನರಹರಿ ಶೇಟ್ ಕಲ್ಯಾಣ ಮಂಟಪದ ಹಿಂದ್ಗಡೆ, ಒಂದ್ಸರಿ ಹೋಗ್ಬಿಟ್ಟು ಬನ್ನಿ ಅಂದ್ರು. ನೋಡೋಣ, ನಾಟಕ ಅಂದ್ರೆ ಇನ್ನೇನು ಸಣ್ಣದಾಗ ಒಂದ್ ಟೆಂಟ್ ತರ ಇರುತ್ತೆ ಅನ್ಕೊಂಡ್ ಬಂದ್ರೆ, ಸ್ವಾಮಿ ನೀವ್ ಇಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ. ನೀವು ಈ ಒಂದು ನಾಟಕದ ಒಂದು ಸೆಟಪ್ ನೋಡ್ಬಿಟ್ರೆ ಇದು ಯಾವುದೇ ಸಿನಿಮಾ ಥಿಯೇಟರ್ಗೂ ಕಡಿಮೆ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ನಾಟಕದ ಒಂದು ಟೆಂಟ್ ನ ತೋರಿಸೋದಕ್ಕಿಂತ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ಬರುತ್ತೆ ಅಂತ. ಈಗ ನಿಮಗೆ ತೋರಿಸ್ತೀನಿ ನೋಡಿ. ಟಂಟಾಡ ನೋಡಿ, ಗಂಡನಿಗೆ ತಕ್ಕ ಹೆಂಡತಿ, ಶ್ರೀ ಗುರು ಹೊಳೆ ಉಚ್ಚೇಶ್ವರ ನಾಟ್ಯ ಸಂಘ ರಿಜಿಸ್ಟರ್ ಕಮತಗಿ ಇವರಿಂದ ಕಲಾ ಕೇಸರಿ ಮಹೇಶ್ ಕಲ್ಲೋಳ ಅವರ ವಿರಚಿತ ಗಂಡನಿಗೆ ತಕ್ಕ ಹೆಂಡತಿ ನಾಟಕ ಇಲ್ಲಿ ನಡೀತಾ ಇದೆ. ಅದು ಎಲ್ಲಿ ಅಂತ ಅಡ್ರೆಸ್ ಸಮೇತ ಕೂಡ ನಿಮಗೆ ಹೇಳ್ತೀನಿ. ಬನ್ನಿ, ಈಗ ಈ ನಾಟಕದ ಒಂದು ಟೆಂಟ್ ಒಳಗಡೆ ಹೋಗ್ಬಿಡೋಣ. ಎಷ್ಟು ಅದ್ಭುತವಾಗಿ ಇವರು ಒಂದು ಟೆಂಟ್ ನ ಒಂದು ನಿರ್ಮಾಣ ಮಾಡಿದಾರೆ ಅಂದ್ರೆ ಸೂಪರ್ ಆಗಿದೆ ಟೆಂಟ್. ಬನ್ನಿ, ಈಗ ನಾವು ಇದು ನಾಟಕ ಟೆಂಟ್ ಅಲ್ಲ, ಇದು ಒಂಥರ ಥಿಯೇಟರ್ ತರನೇ ಇದೆ. ಅಣ್ಣ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಬನ್ರಿ, ಈಗ ಹೋಗೋಣ ಈ ನಾಟಕದ ಟೆಂಟ್ ಒಳಗಡೆ. ನೋಡ್ತಾ ಇದ್ದೀರಾ, ಸಿನಿಮಾ ಥಿಯೇಟರ್ ಅಲ್ಲಿ ಎಷ್ಟು ಜನ ಇಲ್ಲ ನೋಡಿದ್ರೆ. ನಮ್ಮ ದಾವಣಗೆರೆಯಲ್ಲಿ ಗಂಡನಿಗೆ ತಕ್ಕ ಹೆಂಡತಿ ನಾಟಕ ನೋಡಕ ಬಂದಿದ್ದಾರೆ ಜನ. ನಿಜವಾಗ್ಲು ಏನಾಗಿದೆ ಅಂದ್ರೆ, ಇನ್ ಮುಂದೆ ಮತ್ತೆ ನಮ್ಮ ನಾಟಕದ ಸಂಸ್ಕೃತಿ ಮತ್ತೆ ಮುಂದುವರಿತು ಅಂತ ಹೇಳಕ್ ಇಷ್ಟಪಡ್ತೀನಿ. ಬನ್ನಿ, ಈಗ ನಾಟಕ ನಡೀತಾ ಇದೆ, ಒಂದು ಶೂಟ್ ಮಾಡ್ಬಿಡೋಣ. ಗಂಡುಗಲಿ ಭೂಪತಿಯ ಮಗನಲ್ವೇ ನಾನು? ಯಾರ ಉರುಗಪ್ಪ ಉಂಡಾಡಿ ಉರುಗಪ್ಪ ಈ ಅಪ್ಪ. ನಾನು ನಿನ್ನ ತಂದೆಯ ಅಭಿಮಾನಿ, ನಿನ್ನ ಜನ್ಮದಾತನ ಅನುಯಾಯಿ. ನಿನ್ನ ತಂದೆ ನಡೆದು ಹೋದ ಹೆಜ್ಜೆಯ ಗುರುತುಗಳನ್ನು ಗುರುತಿಸಿ ಅದರಲ್ಲಿ ನಡೆಯುವ ಒಬ್ಬ ಸಜ್ಜನ ಮನುಷ್ಯ. ಅಲ್ವೋ, ನಿನ್ನ ತಂದೆ ನೋಡಿದ್ರೆ ದೇಶಭಕ್ತ. ಅಂತವನ ಹೊಟ್ಟೆಯಲ್ಲಿ ನೀನೆಂತ ಮಗನಾಗಿ ಹುಟ್ಟಿದ್ಯೋ. ನೀನು ಮನಸ್ಸು ಮಾಡಿದ್ರೆ ಅಂತ 100 ಹೆಣ್ಣುಗಳನ್ನು ಇಟ್ಟು ಆಡಬಹುದು. ಅಂತದ್ರಲ್ಲಿ ಚಿಲ್ಲರ ಕೆಲಸಕ್ಕೆ ಬಾರದ ಈ ಹೆಣ್ಣಿನಿಂದ ನಿನ್ನ ಕಪಾಳ ಮೋಕ್ಷ. ಇದನ್ನೆಲ್ಲ ನಾನು ನೋಡ್ತಾ ಇದ್ದೀನಲ್ಲ, ಇದು ನನ್ನ ದೊಡ್ಡ ಸರ್ ನಮಸ್ತೆ. ಸರ್, ಗಂಡನಿಗೆ ತಕ್ಕ ಹೆಂಡತಿ ನಾಟಕ ಹೇಗಿದೆ ಸರ್? ಚೆನ್ನಾಗಿದೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಈ ನಾಟಕ ನೋಡಿ? ನಾಟಕ ನೋಡಿ ಕುತ್ಕೊಂಡು ನೋಡ್ಬೋದು. ಬಹಳ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಇತ್ತೀಚೆಗೆ ಸಿನಿಮಾಗಳು ನೋಡೋದೇ ಕಡಿಮೆ ಆಗ್ಬಿಟ್ಟಿದೆಲ್ಲ, ಯಾಕೆ? ಸಿನಿಮಾಗಳಲ್ಲಿ ಏನ್ ಕುಣಿತ ಸುಮ್ನೆ ಅದೆಲ್ಲ. ಇದು ಕಲೆಯನ್ನ ಪ್ರೋತ್ಸಾಹಿಸ್ಬೇಕು. ಇದು ಲೈವ್ ನೋಡ್ಬೋದು, ಮುಂದೆ ನೋಡ್ಬೋದು. ಹೌದೌದು. ಏನ್ ತಪ್ಪು ಮಾಡಿದ್ರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಹೌದು, 100%. ಹಾಗೇನೆ ಸರ್, ನಿಮ್ಮ ಹೆಸರು? ಹಲೋ, ಬಸವರಾಜಪ್ಪ. ಸರ್, ಹೇಗಿದೆ ನಾಟಕ? ಬಹಳ ಫೈನ್. ನೀವು ನಾಟಕ ಆಡಿದ್ರ ಸರ್? ಇಲ್ಲ, ನಾವು ನೋಡಕ್ ಬಂದಿದ್ರಿ. ಹಳ್ಳಿಗಳಲ್ಲಿ ನಾಟಕ ಆಡಿಲ್ಲ ನಿಮ್ಮೂರುಗಳಲ್ಲಿ? ಆಡ್ತಾವ್ರಿ. ಯಾವಾಗ ಹಬ್ಬದಾಗ ಇದ್ರಾಗ ಮಾಡ್ತೀವಿ. ಈ ಎಂತ ಇದ್ರಾಗ ನಾವ್ ಈಗಿದೆ. ಸರ್, ಗಂಡನಿಗೆ ತಕ್ಕ ಹೆಂಡತಿ ಚೆನ್ನಾಗಿದ್ಯಾ? ನಮಸ್ತೆ, ಸುಭಾಷ್ ಅಂತ ಸರ್. ನಾವು ಕಲೆಗೆ ತುಂಬಾ ನಾವು ಪ್ರೋತ್ಸಾಹ ಕೊಡಬೇಕಾಗತ್ತೆ. ಈ ಕಲೆಗೆ ಇದು ಬೆಲೆ ದೋಷ್ಟು ಫಿಲ್ಮ್ ಅಲ್ಲಿ ಅಷ್ಟು ಇದಾರಲ್ಲ, ಇದು ರಿಯಲಿ ಅದು ಏನ್ ಗೊತ್ತಾ, ಅದು ಸುಮ್ನೆ ಪರದೆ ಮೇಲೆ ನೋಡೋದಷ್ಟೇ. ಹಂಗಾಗಿ ಕಲೆಗೆ ಎಲ್ಲಾ ಅಭಿಮಾನಿಗಳು ಪ್ರೋತ್ಸಾಹ ಕೊಡ್ಬೇಕಂತ ನನ್ನೊಂದು ಕೋರಿಕೆ. ಸರ್, ಗಂಡನಿಗೆ ತಕ್ಕ ಹೆಂಡತಿ
ಇಷ್ಟೊತ್ತು ಏನಾಯ್ತು ಇಂಟರ್ವಲ್ ವರೆಗೂ? ಅದ್ರ ಕೆಲವೊಂದು ಪಾತ್ರ ಚೆನ್ನಾಗ್ ನೋಡಿ ಸರ್. ಉರುಗಪ್ಪ ಐತಲ್ಲ ಅದು, ಆಮೇಲೆ ಭೂಪತಿದು ಆ ಪಾತ್ರ ನೋಡಕ್ಕೆ ಆ ಕಲೆಗೆ ಬೆಲೆ ಕಟ್ಟಕ್ ಆಗಲ್ಲ ಅಂತ ನಂದೊಂದು ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾ ಯಾಕೆ ಇತ್ತೀಚೆಗೆ ಸಿನಿಮಾಗಳು ಯಾರು ಜನ ನೋಡ್ತಿಲ್ವಲ್ಲ? ನೋಡ್ತಾ ಇಲ್ಲ ಸರ್, ಯಾಕಂದ್ರೆ ಅದು ಪರದೆ ಈಗೆಲ್ಲ ನೋಡಲ್ಲ. ಕಲೆಗೆ ಜನ ಪ್ರೋತ್ಸಾಹ ಕೊಡ್ತಾರೆ, ಇನ್ನು ಹೆಚ್ಚಿನದಾಗಿ ಕೆಲೆಗೆ ಹಳ್ಳಿಯರಾಗ್ಲಿ ಸಿಟಿಯರಾಗ್ಲಿ ಕಲೆಗೆ ಬೆಲೆ ಕೊಡಬೇಕು ಅನ್ನೋ ನಂದೊಂದು ಕೋರಿಕೆ ಅಷ್ಟೇ. ಸರ್ ನಮಸ್ತೆ. ನಮಸ್ತೆ, ರಮೇಶ್ ಅಂತ. ನಾವು ಸಣ್ಣರಿದ್ದಂದ್ರೆ ನಾಟಕ ಅಂದ್ರೆ ಬಹಳ ಪ್ರೀತಿ, ಕಲಾವಿದರಿಗೆ ಬಹಳ ಪ್ರೀತಿ ಇದು ಮಾಡ್ತೇವೆ. ಫಿಲಮ್ ನಲ್ಲಿ ಅಷ್ಟಿದೆ ಇಲ್ಲ, ನಾಟಕ ಅಂದ್ರೆ ಬಹಳ ಪ್ರೀತಿಯಿಂದ ಪ್ರಾಣದಿಂದ ನೋಡ್ತೀವಿ ಸರ್. ಈ ಶ್ರೀ ಗುರು ಒಳ್ಳೆ ಹುಚ್ಚೇಶ್ವರ ನಾಟಕ ಸಂಘದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬಹಳ ಇಷ್ಟ ಆಯ್ತು. ಪಾತ್ರಗಳು, ಆಮೇಲೆ ಪಾತ್ರಗಳು, ಎಲ್ಲ ಹೇಗಿದೆ? ಬಹಳ ಚೆನ್ನಾಗಿದೆ. ಬಹಳ ಚೆನ್ನಾಗಿದೆ. ಇದು ಪ್ಲೇಸ್ ನಮ್ ಸೌಕರ್ಯದ ಬಿ ಎಸ್ ಶ್ರೀನಿವಾಸ ಪಾಂಡ್ಸನ್ಸ್ ವರ್ಕ್ ಮಾಡ್ತೇವೆ. ಸೂಪರ್. ನಾವ್ 22 ವರ್ಷ ಆಯ್ತು ಅಲ್ಲೇ ವರ್ಕ್ ಮಾಡೋದು ನಾವು. ಸರ್, ಈಗ ನಮ್ಮ ದಾವಣಗೆರೆ ಜನತೆಗೆ ಹಾಗೆ ನಮ್ಮ ದಾವಣಗೆರೆ ಜಿಲ್ಲೆ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಈ ನಾಟಕ ನೋಡೋಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ನಾಟಕವನ್ನು ಎಲ್ಲರೂ ನೋಡಿ ಬಹಳ ಚೆನ್ನಾಗಿದೆ. ಕಲಾವಿದರನ್ನು ಪ್ರೋತ್ಸಾಹಿಸಿ, ನಮ್ಮಿಂದನೇ ಕಲಾವಿದರ ಜೀವನ ಅಂತ ಹೇಳ್ತೀರಾ? ನೋಡ್ರಿ, ನಾಟಕಗಳನ್ನ ಪ್ರೋತ್ಸಾಹಿಸ್ಬೇಕಂತ ಹೇಳ್ತಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಸರ್ ನಾನು ಮೊಹಮ್ಮದ್ ಇಲಿಯಾಸ್ ಅಂತ ಹೇಳಿ ಶಿವಮೊಗ್ಗದಿಂದ ಬಂದಿದ್ದೀನಿ. ಸರ್ ನಾನು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆಗಿದ್ದೀನಿ. ವೃತ್ತಿ ರಂಗಭೂಮಿ ಉಳಿಬೇಕು, ಅದಕ್ಕೆ ಎಲ್ಲರೂ ಕೂಡ ಈ ಸಿನಿಮಾ ಮತ್ತೆ ಧಾರಾವಾಹಿ ಇತ್ಯಾದಿಗಳನ್ನ ನೋಡೋದಕ್ಕಿಂತ ಇಂತ ನೈಜ ಕಲೆಯನ್ನ ಪ್ರೋತ್ಸಾಹಿಸಿ ನಾವು ನೋಡಿದ್ರೆ ಈ ಕಲೆ ಉಳಿತದೆ. ಹಾಗಾಗ್ಬಿಟ್ಟು ಈ ಕಲಾವಿದರು ಉಳಿತಾರೆ, ಮತ್ತೆ ವೃತ್ತಿ ರಂಗಭೂಮಿನೂ ಕೂಡ ಉಳಿತದೆ. ಯಾಕೆ ಅಂತ ಹೇಳಿದ್ರೆ ರಂಗಭೂಮಿ ಅನ್ನುವಂಥದ್ದು ಈಗಿಂದಲ್ಲ, ಸಿನಿಮಾ ಈಗಿಂದು. ಆದ್ರೆ ಅನಾದಿ ಕಾಲದಿಂದನೂ ಕೂಡ ರಂಗಭೂಮಿ ರಂಗಭೂಮಿ ನಡ್ಕೊಂಡು ಬರ್ತಾ ಇದೆ. ಆದ್ರೆ ಇತ್ತೀಚೆಗೆ ಜನ ಈ ಕಲೆಯನ್ನ ಪ್ರೋತ್ಸಾಹಿಸದೆ ಬೇರೆ ಬೇರೆ ಕಡೆ ತಮ್ಮ ಗಮನವನ್ನು ಹರಿಸ್ತಾ ಇದ್ದಾರೆ. ಅದಕ್ಕಿಂತ ಈ ರಂಗಭೂಮಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಈ ಕಲೆ ಉಳಿಬೇಕು. ಈ ಕಲಾವಿದರು ತುಂಬಾ ಚೆನ್ನಾಗಿದ್ದಾರೆ. ಈ ನಾಟಕದಲ್ಲಿ ಎಲ್ಲಾ ಕಲಾವಿದರು ಕೂಡ ಅಚ್ಚುಕಟ್ಟಾಗಿ ಅವರ ಪಾತ್ರನ ತುಂಬಾ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿಬಿಟ್ಟು ಇಂಥ ನಾಟಕಗಳನ್ನ ನೋಡಿದ್ರೆ ನಮ್ಮ ಎಲ್ಲ ತಲೆಯಲ್ಲಿರುವಂತ ಏನು ಅನಿಷ್ಟ ಆಲೋಚನೆಗಳು ಇತ್ಯಾದಿಗಳು ದೂರ ಆಗಿ ನಮ್ಮ ತಲೆನೂ ಹಗುರ ಆಗುತ್ತೆ, ಮತ್ತೆ ರಂಗಭೂಮಿಯು ಕೂಡ ಉಳಿತದೆ. ನಾವೆಲ್ಲರೂ ಸೇರಿದ್ರೆ ಮಾತ್ರ ರಂಗಭೂಮಿ ಉಳಿತದೆ. ಇತ್ತೀಚಿನ ದಿನಗಳಲ್ಲಿ ಈ ರಂಗಭೂಮಿಗೆ ಪ್ರೋತ್ಸಾಹ ತುಂಬಾ ಕಡಿಮೆ ಆಗ್ತಿದೆ. ಹಾಗಾಗಿಬಿಟ್ಟು ನಾವೆಲ್ಲರೂ ಕೂಡ ಈ ಕಲೆಯನ್ನ ಉಳಿಸಿ ಬೆಳೆಸಬೇಕು ಅನ್ನುವಂಥದ್ದು ಸಮಸ್ತ ಜನಗಳಲ್ಲಿ ನಾನು ಕೇಳ್ಕೊಳ್ಳುವಂತ ಒಂದು ಕಳಕಳಿ ಅಂತ ಹೇಳ್ಬಿಟ್ಟು ನಾನು. ಥ್ಯಾಂಕ್ ಯು ಸೊ ಮಚ್ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್ ನಿಮ್ಮ ಹೆಸರು? ಸುಜಾತ ಆಚಾರ್ಯ ಅಂತ. ಮೇಡಮ್ ನೀವು ನಾಟಕಗಳನ್ನ ಮಧ್ಯದಲ್ಲೂ ನೋಡ್ಕೊಂಡ್ ಬಂದಿದ್ದೀರಾ? ಹೌದು, ನೋಡ್ತಾ ಇರ್ತೀವಿ. ದಾವಣಗೆರೆ ಬಂದ ತಕ್ಷಣ ನೋಡ್ತಾನೆ ಮೇಡಮ್, ನೀವು ಚಿಕ್ಕವರಿದ್ದಾಗಿಂದಲೂ ನಾಟಕ ಯಾವ್ದಾದ್ರು ನಾಟಕಗಳು ಮಾಡಿದ್ರ, ಅಭಿನಯ ಮಾಡಿದ್ರ? ಇಲ್ಲ, ಶಾಲಾ ದಿನಗಳಲ್ಲಿ ಹೌದು ಮಾಡಿದ್ರ? ಸ್ವಲ್ಪ ಮಾಡಿದ್ವಿ. ಮೇಡಮ್, ಅವಾಗಿನ ಅನುಭವಕ್ಕೂ ಈಗ ಇಲ್ಲಿ ಕುತ್ಕೊಂಡು ನಾಟಕ ನೋಡೋ ಅನುಭವಕ್ಕೂ ಏನ್ ಡಿಫ್ರೆನ್ಸ್ ಇದೆ ಮೇಡಮ್? ಡಿಫ್ರೆನ್ಸ್ ಅಂದ್ರೆ ಈಗಿನ ಜನರೇಷನ್ಗೆ ತುಂಬಾ ಅಗತ್ಯವಾಗಿ ಬೇಕು ಅಂತ ಹೇಳ್ತಾ ಇದ್ದೀನಿ. ಹೌದು, ಯಾಕಂದ್ರೆ ಈಗಿನ ಸಂಸ್ಕೃತಿ ಒಂದು ಸಂಸ್ಕಾರ ಮಕ್ಕಳಿಗೆ ಬೇಕು. ಇದು ಫ್ಯಾಮಿಲಿ ಸ್ಟೋರಿ ಆದ್ರಿಂದ ಹಿರಿಯರು ಮತ್ತೆ ಸಣ್ಣ ಮಕ್ಕಳು ಎಲ್ಲರೂ ನೋಡ್ತಕ್ಕಂತ ಒಂದು ಪೊಸಿಷನ್ ಇಲ್ಲಿದೆ, ತಿಳ್ಕೊಳೋದೊಂದಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮಕ್ಕಳಿಗೆ ಈಗ ನಾಟಕ ಅನ್ನೋದು ಏನು ಗೊತ್ತೇ ಇರಲ್ಲ ಅವರೆಲ್ಲ. ಹಾಗಾಗಿ ಈಗ ರಿಯಾಲಿಟಿ ಯಾರಿದ್ದಾರೆ ನಿಜವಾದ ಒಂದು ಚಿತ್ರಣವನ್ನ ನಾವು ತೋರಿಸಬಹುದಾಗಿದೆ. ಯಾಕೆ ಅಂತಂದ್ರೆ ಈಗ ಸಿನಿಮಾಕ್ ಹೋಗ್ತಿರ್ತೀವಿ, ಸಿನಿಮಾ ಬರೀ ಪಿಕ್ಚರ್ ಒಂದೇ ನೋಡ್ತಿರ್ತೀವಿ. ಈಗ ರಿಯಲ್ ನೋಡೋದಂತಂದ್ರೆ ಅವ್ರ ಮುಖ ನಮ್ಮ ಮುಖಗಳನ್ನ ಇದನ್ನ ನೋಡ್ಬಹುದು ಅಷ್ಟೇ ಇರುತ್ತೆ. ಡೈರೆಕ್ಟ್ ಆಗಿ ನೋಡೋದು, ಅವ್ರ ಆಕ್ಟಿಂಗ್ ಹೆಂಗ್ ಮಾಡ್ತಾರೆ ಅಂತ ನೋಡೋದು, ಅದು ನಿಜವಾದ ಚಿತ್ರಣವನ್ನ ನಾವು ಇರೋದ್ರಿಂದ ಮಕ್ಕಳಿಗೆ ನಾವು ನಾಟಕ ಏನು ಅಂತ ಹೇಳಿ ಆ ಮಕ್ಕಳಿಗೆ ಚಿತ್ರಣವಾಗಿ ತೋರಿಸಬಹುದು. ಎನರ್ಜೆಟಿಕ್ ಇದೆ ಸರ್ ಇದು. ಇಲ್ಲಿ ಅವ್ರು ಏನ್ ಪ್ರಯತ್ನ ಪಡ್ತಾರೆ, ಎಷ್ಟು ಕಷ್ಟ ಪಡ್ತಾರೆ ತೆರೆಮರೆ ಹಿಂದೆ ಅಂತ ಹೇಳ್ಬಿಟ್ಟು ಈಗಿನ ಮಕ್ಕಳಿಗೆ ಮತ್ತೆ ಈಗಿನ ತಂದೆ ತಾಯಿಗೆ ಗೊತ್ತಾಗ್ತಾ ಒಂದು ಸಿಚುಯೇಷನ್ ಬೇಕೇ ಬೇಕು ಸರ್. ಈಗಿನ ಜನರೇಷನ್ಗೆ 100% ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಹಾಗೆ ನಮ್ಮ ದಾವಣಗೆರೆ ಜನತೆಗೆ ಸರ್ ಒಮ್ಮೆ ಆದ್ರೂ ಬಂದು ಒಂದು ಶೋ ಆದ್ರೂ ನೋಡೋಗಿ ಅಂತ ತಮ್ಮಲ್ಲಿ ಕಳಕಳಿಯ ಪ್ರೇಯರ್ ಸರ್. ಎಸ್ ಸರ್. ಅವರ ನಿಜವಾದ ಬಣ್ಣಗಳ ಬಗ್ಗೆ ನಾವು ಕಲಾ ಪ್ರೇಮಿಗಳನ್ನ ನಾವು ಪ್ರೀತಿಸ್ಬೇಕನ್ನೋದೇ ನಮ್ಮ ಉದ್ದೇಶ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾಟಕಗಳನ್ನ ಮರಿಬಾರ್ದು. ನಾಟಕಗಳ ಮೂಲಕ ಮಕ್ಕಳಿಗೆ ನಿಜವಾದ ಒಂದು ಸಿನಿಮಾ ನೋಡೋದ್ಕಿಂತ ಹೆಚ್ಚಾಗಿ ನಾಟಕಗಳ ಪ್ರದರ್ಶನನ ನಾವು ಮಾಡಿಸ್ಬೇಕು ಮಕ್ಕಳಿಗೆ. ಯಾಕೆ ಅಂತಂದ್ರೆ ಆ ಬಣ್ಣಗಳ ಒಂದು ಮಹಿಮೆ ಹಚ್ಕೊಳ್ಳೋದ್ರದ್ದು ಏನಿದೆ ಅಲ್ಲ, ರಿಯಾಲಿಟಿಯಾಗಿ ನಾವು ನೋಡ್ಬೋದು. ಚಿತ್ರಗಳ ಈಗ ಸಿನಿಮಾ ನೋಡ್ತೀವಿ ಅಂತಂದ್ರೆ ಆ ಸಿನಿಮಾದಲ್ಲಿ ಬರೀ ಪಿಕ್ಚರ್
ಅವರು ಹಾಡು ಅವನ ಬೇರೆ ಪೋಜುಗಳನ್ನ ನೋಡ್ತೀವಿ ಹೊರತಾಗಿ ಈ ಒಂದು ನಮ್ಮ ರಿಯಾಲಿಟಿಯಾಗಿ ನೋಡ್ಬೇಕನ್ನೋದು ಒಂದು ಚಿತ್ರಣ ಆಗಿದೆ ಅಂತ ಹೇಳಿ ನಾವು ಇಷ್ಟಪಡ್ತೀವಿ. ಈಗ ಪ್ರತಿಯೊಬ್ಬ ಮಕ್ಕಳಿಂದ ಹಿಡಿದು ನಾಟಕಗಳ ಬಗ್ಗೆ ನಾವು ತಿಳಿಸ್ಬೇಕು. ಮೊದಲೆಲ್ಲ ನಾವು ನಾಟಕ ನೋಡಕ ಹೋದಾಗ ಇದು ನೆಲದ ಮೇಲೆಲ್ಲ ಕುತ್ಕೊಂಡು ನಾಟಕಗಳನ್ನ ನೋಡಿ ನಾವು ಬರ್ತಾ ಇದ್ವಿ. ಇವಾಗ ಏನು ನಾಟಕಗಳಿಗೆ ಸಿಗೋದೇ ಅಪರೂಪ ಆಗೋಗಿದೆ. ಹಾಗಾಗಿ ನಾವು ಈಗ ಎಲ್ಲಿ ನಮ್ಮ ಊರಲ್ಲಿ ನಾಟಕ ಬರ್ತಾವ ಆ ಮಕ್ಕಳಿಗೆ ನಾವು ಕುಟುಂಬ ಸಮೇತರಾಗಿ ನಾವು ಬಂದು ನೋಡುವಂತ ಒಂದು ನಾಟಕ ಆಗ್ಬೇಕು ಅಂತ ಹೇಳಿ ಹೇಳ್ತೀನಿ. ಅದಕ್ಕೆ ನಮ್ಮ ಜನತೆಗೆ ನಾನು ಹೇಳೋದು ಅಂದ್ರೆ ರಿಯಾಲಿಟಿ ಆಗಿ ನೋಡುವಂತ ಒಂದು ನಾಟಕವನ್ನ ನೋಡ್ರಿ ಅಂತ ಹೇಳಿ ನಾನು ಇಷ್ಟ ಹೇಳಕ್ಕೆ ಬಯಸುತ್ತೀನಿ. ಹಾಗಾಗಿ ಎಲ್ಲರೂ ಬಂದು ಇಂಥ ಒಂದು ನಾಟಕವನ್ನ ನೋಡ್ರಿ ಅಂತ ಹೇಳ್ತೇನೆ ಸರ್. ಖಂಡಿತವಾಗಲೂ ದಾವಣಗೆರೆ ನಗರದಲ್ಲಿ 5 ಡ್ರಾಮಾ ಕಂಪನಿಗಳಿದ್ದವು 1989, 90, 91 ದಶಕದಲ್ಲಿ. ಈಗ ಮುಚ್ಚಿ ಹೋಗಿ ಸಿನಿಮಾ ರಂಗ ಪ್ರಚಾರವಾಗಿದೆ. ಸಿನಿಮಾ ರಂಗನೂ ಪೂರ ಬಿದ್ದು ಹೋಗ್ಬಿಟ್ಟಿದೆ. ಹಾಗಾಗಿ ನಾಟಕ ಕಲೆ ಉಳಿಬೇಕು ಅಂತಂದ್ರೆ ಉತ್ತರ ಕರ್ನಾಟಕದಿಂದನೇ ನಿಜವಾಗ್ಲೂ ಕಲಾವಿದರು ರಂಗಭೂಮಿಗೆ ಬರೋದು. ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ನಾಟಕ. ಜನ ಬನ್ನಿ ನೋಡಿ, ಕಲಾವಿದರು ಬೆಳಿಬೇಕು ಉಳಿಬೇಕು ಅನ್ನೋದಾದ್ರೆ ಎಲ್ಲರೂ ಬರಬೇಕು, ಪ್ರತಿಯೊಬ್ಬರು ನೋಡ್ಬೇಕು ಅನ್ನೋದೇ ನನ್ನೊಂದು ವಿನಂತಿ. ಭಾಷೆಯ ನನ್ನ ಹೆಸರು ಗುಡ್ಡಪ್ಪ ಅಂತೇಳಿ. ನಾಟಕ ಹೆಂಗೈತಿ ಹೆಂಗೈತಿ ಹೇಳು ಸರ್. ನಾನೀಗ ಬರ್ತಾ ಇರೋದು 3ನೇ ಸಲ ಈ ನಾಟಕಕ್ಕೆ. ಬಹಳ ಸೂಪರ್ ಸರ್. ಲಾಸ್ಟ್ ಸೀನ್ ನೋಡ್ಬೇಕು ಸರ್ ಕುತ್ಕೊಂಡು, ಕ್ಲೈಮ್ಯಾಕ್ಸ್ ನೋಡ್ಬೇಕು ಸರ್. ಭಾರಿ ಸೂಪರ್. ಹೌದ್ರಿ, ನಾಟಕದಲ್ಲಿ ಉಳಿಬೇಕಂದ್ರೆ ಎಲ್ಲಾ ಜನ ಬಂದು ನೋಡ್ಬೇಕು. ಎಲ್ಲಾ ನೋಡಿದ್ರೆ ನಾಟಕದಲ್ಲಿ ಉಳಿಯೋದ್ರಿ. ಸೂಪರ್ ಐತ್ರಿ ನಾಟಕ. ನಮ್ ದಾವಣಗೆರೆ ಜನ ನೋಡ್ತಾರೆ, ಎಲ್ಲಾರು ಬರ್ತಾರೆ, ಎಲ್ಲ ಬಂದು ನೋಡ್ತಾರೆ, ಎಲ್ಲ ಬರ್ತಾರೆ ಜನ. ಎಲ್ಲ ಬರ್ತಾರೆ. ಇಲ್ಲ ಎಲ್ಲ ಚೆನ್ನಾಗ್ ಮಾಡಿದ್ರೆ. ನಾವು ಹರಿಹರದಲ್ಲಿ ವೈದ್ಯ ವೃತ್ತಿ ಮಾಡ್ತಿದೀವಿ, ರಾಘವೇಂದ್ರ ದುರ್ಗೋಜಿ ಅಂತ. ನಾವು ನಾಟಕ ನೋಡಲ್ಲ ನಮ್ಮ ಒಂದು ಸಹೋದ್ಯೋಗಿಗಳ ಜೊತೆ ಬಂದಿದೀವಿ. ತುಂಬಾನೇ ಚೆನ್ನಾಗಿದೆ ನಾಟಕ. ಅತ್ಯಂತ ಖುಷಿ ಆಗುತ್ತೆ ನಾಟಕ ನೋಡಕ್ಕೆ. ಎದುರಿಗೆ ಕಲಾವಿದರು ನೋಡುವಂತ ಭಾಗ್ಯ ಸಿಗುತ್ತೆ. ನಾವು ಬೆಂಗಳೂರಿಗೆ ಹೋದಾಗೊಮ್ಮೆಲ್ಲ ಗುಬ್ಬಿ ವೀರಣ್ಣ ಚಿತ್ರಮಂದಿರದಲ್ಲಿ ನಾಟಕಗಳು ಇರ್ತಿದ್ವು. ಯಾವಾಗ ಹೋದ್ರು ಅಲ್ಲಿ ನಾಟಕ ನೋಡೇ ಬರ್ತಿದ್ವಿ. ನಮ್ ತಂದೆನೂ ಇದ್ರ ಬಗ್ಗೆ ಒಲವು ಇರ್ತಿತ್ತು. ನಮ್ ತಂದೆನೂ ಜೊತೆಗೆ ಹೋಗ್ತಿದ್ವಿ ಯಾವಾಗ್ಲೂ. ಈ ತರ ಎದುರಿಗೆ ಕಲಾವಿದರು ನೋಡಿ, ಕಲಾವಿದರನ್ನ ಅವರ ಒಂದು ಆಕ್ಟಿಂಗ್ ನೋಡಕ್ ತುಂಬಾ ಖುಷಿ ಅನ್ಸುತ್ತೆ. ಹೀಗೆ ಎಲ್ಲಾ ಜನ ಬಂದು ನೋಡಿ ಈ ಕಲಾವಿದನ ಹರಿಸಿ ಈ ನಾಟಕವನ್ನು ಉಳಿಸ್ಬೇಕಂತ ನಾನು ಹೇಳಕ್ ಬಯಸ್ತೀನಿ. ಕಲಾವಿದರನ್ನ ಗೌರವಿಸಿ ಅವ್ರನ್ನ ಉಳಿಸ್ಬೇಕು, ಕಲಾವಿದರನ್ನ ಉಳಿಸ್ಬೇಕು ಅಂತ ನಾ ಈ ಮಾತು ಮೂಲಕ ತಿಳಿ ಬಯಸ್ತೀನಿ. ಸರ್, ಕಲಾವಿದರಿಗೆ ಎಲ್ಲ ಸಪೋರ್ಟ್ ಮಾಡೋಣ. ಇಂಥ ಅಭಿಮಾನಿಗಳು ಬೆಳಿಬೇಕು, ಕನ್ನಡ ಇಂಡಸ್ಟ್ರಿ ಬೆಳಿಬೇಕು. ಯಾಕಂದ್ರೆ ಇಂಥ ಅಭಿಮಾನಿಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿ ಅಂದ್ರೆ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಅಂತ ಹೇಳಿ. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು. ಬಹಳ ಚೆನ್ನಾಗಿ ಬಂದಿದೆ ಸರ್ ನಾಟಕ, ಬಹಳ ಚೆನ್ನಾಗಿದೆ ಸರ್. ಗಂಡನಿಗೆ ತಕ್ಕ ಹೆಂಡತಿ ಬಹಳ ಚೆನ್ನಾಗಿದೆ. ಆಮೇಲೆ ಇದ್ರಲ್ಲಿ ಒಂದು ನೆನ್ಪು ಮಾಡ್ಕೋಬೇಕೈತಿ, ನಮ್ಮ ಚಿಂದೋಡಿ ಲೀಲಾ ಅವ್ರು ಕಲಾ ರಂಗಭೂಮಿಗೆ ಬಹಳ ಪ್ರೋತ್ಸಾಹ ಕೊಟ್ರು. ಅವ್ರ ಕಲೆಯಲ್ಲೇ ಇದನ್ ಮಾಡಿದ್ರು. ಅವ್ರು ಫಿಲ್ಮ್ ಲ್ಯಾಂಡಿಗೆ ಬರ್ಬೇಕಂತ ಬಹಳ ಆಸೆ ಇತ್ತು, ಬೆಳೆಸಲಿಲ್ಲ ಫಿಲ್ಮ್ ಲ್ಯಾಂಡ್ ಒಳಗೆ. ಅವರು ರಂಗಭೂಮಿಯಲ್ಲೇ ಅವರು ನಿವೃತ್ತಿಯಾಗಿ ರಂಗಭೂಮಿಯಲ್ಲೇ ಇದು ಮಾಡಿದ್ರು. ಇದನ್ನ ಕಲೆಯನ್ನು ಹುಟ್ಟಾಕಿದ್ದೆ ನಮ್ಮ ಚಂದೋಡಿ ಲೀಲಾ ಅವರು. ನಾವು ಚಂದೋಡಿ ಲೀಲಾ ಅವ್ರನ್ನ ಈ ಟೈಮಲ್ಲಿ ನಾವು ಸ್ಮರಿಸಬೇಕಾಗುತ್ತೆ. ಆ ಕಂಪ್ನಿಯಲ್ಲಿ ನಾನು ಒಬ್ಬ ಕೆಲಸ ಮಾಡಿದ್ದೇನೆ, ಸುಭಾಷ್ ಮಡಿವಾಡ್ರಿ ಅಂತ. ಆ ಕಲೆಗೆ ನಾನು ಬಹಳ ದಯವಿಟ್ಟು ಪ್ರೋತ್ಸಾಹ ಕೊಡ್ತೀನಿ. ಅವ್ರ ಮಕ್ಳು ಇನ್ನಿದಾರ, ಚಂದ್ರೋದರ್ ಅಂತೇಳಿ, ಮತ್ತು ಅವ್ರ ಅವ್ರ ಮೊಮ್ಮಗ ಶಂಕರ್ ಅವರು ಇದ್ದಾರೆ, ನಮ್ಮ ಚಂದ್ರೋದರ್ ಇದ್ದಾರೆ. ಆ ಕಲೆಗೆ ಬಹಳ ಪ್ರೋತ್ಸಾಹ ಕೊಡ್ತಾರ. ಅವ್ರ ಜೊತೆಯಲ್ಲೇ ನಾವು ಬೆಳೆದವರು. ಅವ್ರ ಕಲೆ ನಮಗೂ ಕಲೆ ಇದೇ ಐತಿ. ಕಲೆಗೆ ನಾನು ಅತ್ಯಂತ ಗೌರವ ಕೊಡ್ತೀನಿ, ಅತ್ಯಂತ ಪ್ರೋತ್ಸಾಹ ಕೊಡ್ತೀನಿ. ದಾವಣಗೆರೆ ಜನತೆ ಈ ನಾಟಕ ನಡಿಬೇಕಾದ್ರೆ ದಾವಣಗೆರೆ ಜನತೆ ಕಲೆಗೆ ಬಹಳ ಪ್ರೋತ್ಸಾಹ ಕೊಡ್ತಾರ. ಕಲೆಗೆ ಬೆಲೆಯನ್ನು ಅಷ್ಟೇ ಸಹ ಕೊಡ್ತಾ ಇದ್ದಾರೆ. ಇನ್ನು ಎಲ್ಲರೂ ಸಪೋರ್ಟ್ ಮಾಡ್ಬೇಕು. ನಮ್ಮ ದಾವಣಗೆರೆ ಸುತ್ತಮುತ್ತ, ನಮ್ಮ ದಾವಣಗೆರೆ ಇಂಪಾರ್ಟೆಂಟ್ ಒಂದೇ ಅಲ್ಲ, ಸುತ್ತಮುತ್ತ ಹಳ್ಳಿಯರೆಲ್ಲ ಬಂದು ಕಲಾವಿದರಿಗೆ ಪ್ರೋತ್ಸಾಹ ನೀಡ್ಬೇಕು ಅಂತೇಳಿ ನಮ್ದೊಂದು ಕೋರಿಕೆ ಅಷ್ಟೇ. ಸರ್, ತುಂಬಾ ಒಳ್ಳೆ ಮಾತುಗಳು ಹೇಳಿದಿರಿ. ಅದರಲ್ಲೂ ನಮ್ಮ ದಾವಣಗೆರೆಯ ಚಿಂದೋಡಿ ಲೀಲಾ ಅವ್ರನ್ನ ನೀವು ನೆನ್ಸಿದ್ದು ನನಗೂ ಕೂಡ ತುಂಬಾ ಖುಷಿ ಆಯ್ತು. ಅವರು ಕೂಡ ನಮಗೆ ಒಂದು ಕಡೆಯಿಂದ ರಿಲೇಷನ್ ಆಗ್ಬೇಕು. ನಮ್ಮ ಒಂದು ಹರಪನಹಳ್ಳಿಯಲ್ಲಿ ಸಾವಳಗಿ ವಂಶಸ್ಥರಿಂದ ಅವರು ಕೂಡ ಒಬ್ರು ನಮಗೆ ರಿಲೇಟಿವ್ಸ್ ಆಗ್ಬೇಕು. ಈ ಗಂಡನಿಗೆ ತಕ್ಕ ಹೆಂಡತಿ ನಾಟಕನ ನಮ್ಮ ದಾವಣಗೆರೆ ಜನತೆ ಎಲ್ಲ ಬಂದು ಈ ಒಂದು ನಾಟಕನ ಸೂಪರ್ ಹಿಟ್ ಮಾಡಬೇಕು ಅಂತ ನಾನು ಈ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ವತಿಯಿಂದ ಕೇಳ್ಕೊತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಶ್ರೀರಾಮ್. ಥ್ಯಾಂಕ್ ಯು ಸೊ ಮಚ್. ತುಂಬಾ ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್ ಸರ್, ವೆಲ್ಕಮ್ ಮೇಡಮ್, ವೆಲ್ಕಮ್. ಸ್ನೇಹಿತರೆ, ಶ್ರೀ ಗುರು ಹೊಳೆ ಉಚ್ಚೇಶ್ವರ ನಾಟ್ಯ ಕಲಾ ಸಂಘ ರಿಜಿಸ್ಟರ್ ಕಮತಗಿ ಇವರ ಸಂಘದ ನಾಟಕಗಳು, ಹಾಗೆ ಈ ಸಂಘದ
ದಿವಂಗತ ಶ್ರೀ ಲಿಂಗರಾಜು ಬಸಪ್ಪ ದಂಡಿನ್ ಕಲ್ಲೂರು ಇವರಿಂದ ಸ್ಥಾಪಿಸಲ್ಪಟ್ಟಂತಹ ಶ್ರೀ ಗುರು ಹೊಳೆ ಉಚ್ಚೇಶ್ವರ ನಾಟ್ಯ ಸಂಘ ರಿಜಿಸ್ಟರ್ ಕಮತಗಿ ಇವರ ಸಂಘದ ನಾಟಕಗಳು ಯಾವಂದ್ರೆ ದಿವಂಗತ ಕಲಾ ಕೇಸರಿ ಮಹೇಶ್ ಕಲ್ಲೋಳ ವಿರಚಿತ ಗಂಡನಿಗೆ ತಕ್ಕ ಹೆಂಡತಿ, ಮನಸ್ಸಿದ್ರ ಮಾರ್ ನೋಡು ನೆನಪಾದ್ರ ಫೋನ್ ಮಾಡು, ಪಲ್ಲಕ್ಕಿ ಪುಟ್ಟವ ಬಂದರ್ ನೋಡ ಬಂಗಾರಿ, ದಿವಂಗತ ಕೃಷ್ಣಮೂರ್ತಿ ಶಾಸ್ತ್ರಿ ಶೆಳವಡಿ ವಿರಚಿತ ಸವಡಿಲ್ಲದ ಸಾವುಕಾರ ಯಾರ್ ನಂಬೋದು ಯಾರನ್ನ ಬಿಡೋದ್ರಿ ಸರ, ಶ್ರೀ ಬಿ ಆರ್ ನಾಯಕ್ ಶಿರಸಿ ವಿರಚಿತ ಧರ್ಮಾಪುರದ ದೊರೆಸ್ಥಾನಿ ಹದ್ದು ಮೀರದ ಹೆಣ್ಣು, ಶ್ರೀ ಆನಂದ್ ಪತ್ತಾರ ವಿರಚಿತ ಜನತಾಮಣಿ ಮಲ್ಲವ್ವ, ಶ್ರೀ ಬಸವರಾಜ ಪಂಚಗಲ್ ಮತ್ತು ಶ್ರೀ ಪಂಚಾಕ್ಷರಿ ಜೀವಾಪುರ ವಿರಚಿತ ಮಾತಿನಾಗ ಮಳ್ಳಿ ಮನಸ್ನಾಗ ಕಳ್ಳಿ, ದಿವಂಗತ ಕೆ.ಎಸ್. ಮಹಾದೇವಯ್ಯ ವಿರಚಿತ ಮಾನವಂತರ ಮನೆತನ. ಇದಕ್ಕೆಲ್ಲ ಧ್ವನಿ ಮತ್ತು ಬೆಳಕು ನೀಡ್ತಾರರು ಶ್ರೀ ಸಲೀಂ ತಾಳಿಕೋಟಿ, ರಂಗ ಸಜ್ಜಿಕಿ ಆಕಾಶ್ ಬಿಜಾಪುರ, ಶ್ರೀ ಧಾವಲ್ ಮೈಲಾರ, ಪ್ರಚಾರ ಕಲೆ ಶ್ರೀ ಮೆಹಬೂಬ್ ಒಂಬಳ, ಶ್ರೀ ಮಹಾದೇವ ಕನಕಟ್ಟ, ಶ್ರೀ ಕೊಟ್ರೇಶ ಕೊಟ್ಟೂರ, ಶ್ರೀ ಗುರು ಹೊಳೆ ಉಚ್ಚೇಶ್ವರ ನಾಟ್ಯ ಸಂಘ ರಿಜಿಸ್ಟರ್ ಕಮತಗಿ ಇವರ ಒಂದು ನಾಟಕದ ಕಂಪನಿಯಲ್ಲಿ ಅಭಿನಯ ಮಾಡ್ತಾ ಇರೋರು ಇವರೇ ನೋಡಿ. ಮಾಲೀಕರು ಶ್ರೀ ಪಾಪು ಕಲ್ಲೂರ ವಿಜಯಪುರ, ಶ್ರೀಮತಿ ಕನಕಲಕ್ಷ್ಮಿ ಪಾಪು ಕಲ್ಲೂರ ಶಿರಸಿ, ಶ್ರೀ ಸಂಕೇತ ಮಂಗಳೂರ ದಾವಣಗೆರೆ, ಶ್ರೀ ರಿಯಾಜ್ ಕರ್ದಗಿ ವಿಜಯಪುರ, ಶ್ರೀ ಮೇಘರಾಜ ಪರಮೇಶ್ವರ ಜಾಲಿಯಾಳ, ಶ್ರೀ ಆನಂದ ಪತ್ತಾರ ಯರ್ಜೇರಿ, ಶ್ರೀಮತಿ ಮೇಘನಾ ಸಂಕೇತ ನಮ್ ದಾವಣಗೆರೆ, ಶ್ರೀಮತಿ ಶುಭಲಕ್ಷ್ಮಿ ನಾಯಕ್ ಮಂಚಿಕೇರಿ, ಶ್ರೀ ಬಿ ಆರ್ ನಾಯ್ಕ ಶಿರ್ಸಿ ಮಂಚಿಕೇರಿ, ಶ್ರೀ ಬಾಬಣ್ಣ ಬನ್ನೂರ ವಿಜಯಪುರ, ಶ್ರೀ ಆಕಾಶ ಪರಮೇಶ್ವರ ಜಾಲಿಹಾಳ, ಶ್ರೀ ಅರುಣ್ ಮಾಂಗ್ ಮುದೋಳ, ಶ್ರೀಮತಿ ತ್ರಿವೇಣಿ ರಾಘವೇಂದ್ರ ಶಿಂದೆ ಮೈಸೂರು, ಶ್ರೀ ಚಂದ್ರು ಡಂಬ್ರಳ್ಳಿ ಮೈಲಾರ, ಇಲ್ಲೇ ನಮ್ಮ ಹಾವೇರಿ ಜಿಲ್ಲೆ ಮೈಲಾರ, ರಂಗ ಸಜ್ಜಿಕೆ ನಿರ್ಮಾಣ ಶ್ರೀ ವಿಷ್ಣು ಕಡಕೋಳ ಮೇಸ್ತ್ರಿ, ಸಂಗೀತ ನಿರ್ದೇಶಕರು ಶ್ರೀ ರಾಘವೇಂದ್ರ ಶಿಂದೆ ಮೈಸೂರು, ಸಂಗೀತ ನಿರ್ದೇಶಕರು ಮುತ್ತರಾಜ ಕಪ್ಪನಹಳ್ಳಿ ಶಿಕಾರಿಪುರ. ನೋಡಿರಲ್ಲ ಸ್ನೇಹಿತರೆ, ಇವರೆಲ್ಲ ಶ್ರೀ ಗುರು ಹೊಳೆ ಉಚ್ಚೇಶ್ವರ ನಾಟಕ ಸಂಘ ರಿಜಿಸ್ಟರ್ ಈ ಒಂದು ನಾಟಕದ ಕಂಪನಿಯಲ್ಲಿ ಅಭಿನಯ ಮಾಡ್ತಿರ್ತಕ್ಕಂತಹ ಇವರು ನಟರು ಹಾಗೆ ಕಲಾವಿದರು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಒಂದು ನಾಟಕದ ಕಂಪನಿಯನ್ನು ನೋಡ್ತಾ ಇದ್ರೆ ಯಾವುದೇ ಸಿನಿಮಾ ಥಿಯೇಟರ್ಗೆ ಕಡಿಮೆ ಇಲ್ಲ. ಈ ಒಂದು ನಾಟಕದ ಟಿಕೆಟ್ ದರ ಕೇವಲ 150 ರೂಪಾಯಿಗಳು. ಈ ಒಂದು 150 ರೂಪಾಯಿ ನೀವು ಕೊಟ್ಟು ನಾಟಕ ನೋಡಿದ್ರೆ ಯಾವುದೇ ರೀತಿಯ ಮೋಸ ಆಗಲ್ಲ. ಯಾಕಂದ್ರೆ ಈ ಒಂದು ನಾಟಕ ಇದೊಂದೇ ಅಲ್ಲ, ಇವರು ಒಂದು ಕಂಪನಿಯಲ್ಲಿ ಬರ್ತಕ್ಕಂತಹ ನಾಟಕಗಳೆಲ್ಲ ಸೂಪರ್ ಡೂಪರ್ ಹಿಟ್ ಅಂತ ಹೇಳ್ತಾರೆ. ನಿಜವಾಗ್ಲೂ ನಮ್ಮ ದಾವಣಗೆರೆ ಜನತೆ ಈ ಒಂದು ನಾಟಕ ನೋಡೋದಕ್ಕೆ ಪುಣ್ಯ ಮಾಡ್ಯಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ಈಗ ನಾವು ಈ ಒಂದು ನಾಟಕ ಕಂಪನಿಯ ಮಾಲೀಕರನ್ನೇ ಮಾತಾಡ್ಸ್ಬಿಡೋಣ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ನಮ್ಮ ಮಾಲೀಕರನ್ನ ಮಾತಾಡ್ಸಕ್ ಹೋಗ್ಬಿಡೋಣ. ಬನ್ನಿ, ನೋಡ್ತಾ ಇರ್ಬೋದು ಈಗ ನೀವು ಇಲ್ಲಿ ನಾಟಕ ನಡೀತಾ ಇದೆ. ಈಗ ಬಿಹೈಂಡ್ ದಿ ಸ್ಕ್ರೀನ್ ಅಂತ ಹೇಳ್ತಾರಲ್ಲ, ಇವ್ರ ಮೇಕಪ್ ಎಲ್ಲ ಹೇಗ್ ಮಾಡ್ಕೊಂತಾರೆ, ಎಲ್ ಮಾಡ್ಕೊಂತಾರೆ ಅನ್ನೋದ ನಾನ್ ನಿಮಗೆ ಒಂದು ಸಿಂಪಲ್ ಆಗಿ ತೋರಿಸ್ಬಿಡ್ತೀನಿ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಪಾಪು ಕಲ್ಲೂರ್ ಅಂತ. ಸರ್ ಈ ನೀವು ಈ ಒಂದು ನಾಟಕ ಕಂಪನಿಯನ್ನ ಶುರು ಮಾಡಿ ಎಷ್ಟು ವರ್ಷ ಆಯ್ತು? 6 ವರ್ಷ ಆಯ್ತು ಸರ್. ನಾನು ಪ್ರಾರಂಭ ಮಾಡಿ 2020 ನವೆಂಬರ್ ಅಲ್ಲಿ ಪ್ರಾರಂಭ ಮಾಡಿದ್ದು. ಸರ್ 2020ರಲ್ಲಿ ನೀವು ಪ್ರಾರಂಭ ಮಾಡಿ ಈ ಒಂದು ರೇಂಜಿಗೆ ಈ ಒಂದು ನಾಟಕ ಕಂಪನಿಯ ಕಟ್ಟಿದಿರಲ್ಲ, ಇದ್ರ ಹಿಂದೆ ಎಷ್ಟು ಎಫರ್ಟ್ ಇದೆ ಸರ್? ಸಿಕ್ಕಾಪಟ್ಟೆ ಇದೆ ಸರ್. ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಕಂಪ್ನಿ ಮಾಡ್ಬೇಕಾದ್ರೆ ಸಾಕಷ್ಟು ಕಷ್ಟಪಟ್ಟು ಕಂಪ್ನಿ ಮಾಡಿದ್ವಿ. ಆದ್ರೆ ಪ್ರಾರಂಭದಿಂದ ಇಲ್ಲಿವರೆಗೂ ಕೂಡ ನಮ್ಮ ಅನ್ನದಾತರು ಅಭಿಮಾನಿಗಳು ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರ ಪ್ರೀತಿ ಆಶೀರ್ವಾದದಿಂದ ಒಂದೊಳ್ಳೆ ಕಂಪ್ನಿ ಕಟ್ಟೋದಕ್ಕೆ ಸಾಧ್ಯವಾಗಿದೆ. ಸರ್ ನನಗೆ ಈ ಒಂದು ನಾಟಕ ಕಂಪನಿ ನೋಡಿಬಿಟ್ಟು ಯಾವ್ದೋ ಒಂದು ಸಿನಿಮಾ ಥಿಯೇಟರ್ಗೆ ಟೆಂಟಿ ಬಂದಾಗ ಆಯ್ತು ಸರ್. ನಿಜ ಸರ್, ಯಾಕಂದ್ರೆ ಈಗ ನೀವು ನೋಡಿರ್ತೀರಾ ಸಾಕಷ್ಟು ಸಿನಿಮಾ ಥಿಯೇಟರ್ಗಳಲ್ಲಿ ಫ್ಯಾಮಿಲಿ ಆಡಿಯನ್ಸ್ ಹೋಗೋದಿಲ್ಲ, ಮಾಲ್ಗೆ ಹೋಗಕ್ ಇಷ್ಟಪಡ್ತಾರೆ. ಯಾಕಂದ್ರೆ ಪೀಸ್ಫುಲ್ ಆಗಿ ಒಂದು ನೋಡ್ಬೇಕು ನಾವು ಅಂತ 3 ಅವರ್ ಒಂದು ಸಿನಿಮಾ ನೋಡ್ಬೇಕಂದ್ರೆ ಒಂದು ಅಲ್ಲಿ ವೈಬ್ ಇರ್ಬೇಕು ಆ ತರ. ಸೊ ಡ್ರಾಮಾ ಅಂದ್ಮೇಲೆ ಏನಾಗುತ್ತೆ,
ಅಲ್ಲಿ ಕ್ಲೀನ್ ಇರೋದಿಲ್ಲ. ಸೊ ಕೂತ್ಕೊಳ್ಳೋಕ್ ಮೆಟಲ್ ಚೇರ್ ಇರುತ್ತೆ, 3 ಅವರ್ ಹೆಂಗ್ ಕೂತ್ಕೊಳ್ಳೋದು, ವೆಂಟಿಲೇಷನ್ ಫ್ಯಾನ್ ಇರೋದಿಲ್ಲ. ಸೊ ಈ ತರ ಥಾಟ್ ಬರಬಾರ್ದು. ಈಗ 150 ರೂಪಾಯಿ ಕೊಟ್ಟು ನಾಟಕ ನೋಡ್ತಾರಂದ್ರೆ ಸೊ ಅವ್ರಿಗೆ ಒಂದು ಒಳ್ಳೆ ಚೆನ್ನಾಗಿರುವಂತ ಒಂದು ಅಟ್ಮಾಸ್ಫಿಯರ್ ಬೇಕು ಸರ್. ಅದಕ್ಕೋಸ್ಕರ ನಾವು ಒಂದು ಒಳ್ಳೆ ತುಂಬಾ ಸುಸಜ್ಜಿತವಾದ ರಂಗಮಂದಿರವನ್ನ ನಿರ್ಮಾಣ ಮಾಡಿದ್ದೇವೆ ಸರ್. ಸರ್, ಈ ಒಂದು ನಿಮ್ಮ ತಂಡದಲ್ಲಿ ಯಾರ್ಯಾರೆಲ್ಲ ಇದ್ದೀರಿ, ಹಾಗೆ ಈ ಒಂದು ತಂಡ ಕಟ್ಟಕ್ಕೆ ನಿಮ್ಗೆ ಎಷ್ಟು ಕಷ್ಟ ಆಯ್ತು? ಸರ್ ಇದು ಸ್ಟಾರ್ಟಿಂಗ್ ಇಂದಾನು ಕೂಡ ಆಲ್ಮೋಸ್ಟ್ ಆಲ್ ನಮ್ಮ ಕುಟುಂಬದ ಸದಸ್ಯರೇ ಇದ್ದೀವಿ ಎಲ್ಲರೂ. ಸುಮಾರು ಒಂದು 50% 60% ಫ್ಯಾಮಿಲಿ ಮೆಂಬರ್ಸೇ ಇರೋದು. ಬೇರೆ ಬೇರೆ ಟೀಮ್ ಅಲ್ಲಿ ಇರೋರು ಆಮೇಲೆ ಬಂದು ಜಾಯಿನ್ ಆದ್ರು. ಸ್ಟಾರ್ಟಿಂಗ್ ಅಲ್ಲಿ ಯಾವುದೇ ಒಂದು ಸಂಸ್ಥೆ ಪ್ರಾರಂಭ ಆಗಬೇಕು ಸಾಕಷ್ಟು ಕಷ್ಟ ಇರುತ್ತೆ ಸರ್. ಪ್ರಾರಂಭ ಆದಾಗಿಂದನೂ ಕೂಡ ಹೊಸ ಹೊಸ ಆರ್ಟಿಸ್ಟ್ ಗಳು ಬರ್ತಾ ಇದ್ರೆ. ಈಗ ನೀವು ನಮ್ಮ ಉರುಗಪ್ಪ ನೋಡಿರ್ಬೋದು, ಕಾಮಿಡಿ ಕಿಲಾಡಿಗಳಲ್ಲಿ ಇದ್ದವರು, ಆಮೇಲೆ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿ ಕನಕ ಲಕ್ಷ್ಮಿ ಅವರು, ಸಾಕಷ್ಟು ಜನ ಎಲ್ಲ ಋತುರಂಗಭೂಮಿ ಹೆಸರಾಂತ ಕಲಾವಿದರು ಇದ್ದಾರೆ ಸರ್. ಹಾ ಸರ್. ಸರ್, ಆಕ್ಚುಲಿ ನಾನು ತರುಣ್ ಸುಧೀರ್ ಅವ್ರು ಹೇಳ್ತಾ ಇದ್ರು, ಒಂದು ನಾಟಕ ಕಂಪನಿ ನಡೆಸೋದು ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ ಇದೆ ಅಂತ. ಸರ್, ಅವರ ಒಂದು ಮಾತಿಗೆ ನಿಮ್ಮ ಒಂದು ಸ್ಪಷ್ಟನೆ ಏನ್ ಕೊಡ್ತೀರಾ ಸರ್? ನಿಜ ಸರ್. ಅವರ ಒಂದು ಮಾತಿಗೆ ನಿಮ್ಮ ಒಂದು ಪ್ರತಿಕ್ರಿಯೆ ಏನಿರುತ್ತೆ ಸರ್? ನಿಜ ಸರ್. ಈಗಿನ ದಿನದಲ್ಲಿ ಒಂದು ರಂಗಭೂಮಿ ನಾಟಕ ಕಂಪನಿಗಳನ್ನ ನಡೆಸೋದು ಬಹಳ ಕಷ್ಟ ಇದೆ. ಇದು ತುಂಬಾ ಚಾಲೆಂಜಿಂಗ್ ಒಂಥರ. ಯಾಕಂದ್ರೆ ಪ್ರತಿ ದಿನ ಕೂಡ ಆಡಿಯನ್ಸ್ಗೋಸ್ಕರ ನಾವು ವೇಟ್ ಮಾಡಬೇಕು, ನಾಟಕಗಳನ್ನ ಕೊಡ್ತಾ ಇರಬೇಕು. ಆಡಿಯನ್ಸ್ ಬಂದ್ ನಮ್ ನಾಟಕನ ನೋಡ್ಬೇಕು. ಈಗ 50 ಶೋ ನಾವು ನಾಟಕ ಆಡ್ತಾ ಇದ್ವಿ ಅಂದ್ರೆ ನಾಟಕದಲ್ಲಿ ಏನಾದ್ರು ಒಂದು ಒಳ್ಳೆ ಮೆಸೇಜ್ ಚೆನ್ನಾಗಿದೆ ನಾಟಕ ಅಂತ ಪಬ್ಲಿಕ್ ಮೌತ್ ಟು ಮೌತ್ ಪ್ರಚಾರ ಮಾಡಿದಾಗ ಮಾತ್ರ ಆಡಿಯನ್ಸ್ ಬರಕ್ ಸಾಧ್ಯ ಸರ್. ಯಾಕಂದ್ರೆ ಒಂದೊಂದ್ ವೀಕ್ ಸಿನಿಮಾ ಓಡೋದಿಲ್ಲ, ಅಂತದ್ರಲ್ಲಿ 25 ದಿನ ನಾಟಕ ಓಡುತ್ತೆ, 100 ದಿನ, 3 ತಿಂಗಳು ಒಂದೊಂದು ನಾಟಕ ಆಡಿದ್ವಿ ಸರ್. ಸಂಸ್ಥೆ ಬಂದು ಶ್ರೀ ಗುರು ಹೊಳೆ ಉಚ್ಚೇಶ್ವರ ನಾಟ್ಯ ಸಂಘ ಕಮ್ಮತಿಗೆ ಅನ್ನೋ ಸಂಸ್ಥೆ. ಸುಮಾರು 6 ವರ್ಷದಿಂದ ರಾಜ್ಯಾದ್ಯಂತ ನಾಟಕ ಪ್ರದರ್ಶನ ಮಾಡ್ತಾ ಇದೀವಿ. ಫಸ್ಟ್ ಟೈಮ್ ಪ್ರಥಮ ಬಾರಿಗೆ ದಾವಣಗೆರೆಗೆ ಬಂದಿದೀವಿ. ಮೊದಲೇ ನಾಟಕ ಗಂಡನಿಗೆ ತಕ್ಕ ಹೆಂಡತಿ ನಾಟಕವನ್ನ ಪ್ರದರ್ಶನ ಮಾಡ್ತಾ ಇದ್ವಿ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಈಗ ಸೋಮವಾರ 50ನೇ ಪ್ರಯೋಗ ಅಂದ್ರೆ 25 ಡೇಸ್ ಕಂಪ್ಲೀಟ್ ಆಗುತ್ತೆ. ಇನ್ನು ಕೂಡ ಫ್ಯಾಮಿಲಿ ಸಮೇತ ಡ್ರಾಮಾಕ್ ಬರ್ತಾ ಇದ್ದಾರೆ. ಸೊ ಹಿಂಗಾಗಿ ಡಿಸೆಂಬರ್ ವರೆಗೂ ಸಂಸ್ಥೆ ಇಲ್ಲಿರುತ್ತೆ. ಒಂದೊಳ್ಳೆ ಫ್ಯಾಮಿಲಿ ನೋಡುವಂತ ಡ್ರಾಮಾ, ಯಾವುದೇ ಡಬಲ್ ಮೀನಿಂಗ್ ಡೈಲಾಗು, ಡ್ಯಾನ್ಸು ಆ ಥರ ಏನೂ ಇಲ್ಲ. ಟೋಟಲ್ ಎಂಟರ್ಟೈನ್ಮೆಂಟ್ ಇರುವಂತ ಡ್ರಾಮಾ, ಒಂದು ಸೋಷಿಯಲ್ ಮೆಸೇಜ್ ಇರುವಂತ ಡ್ರಾಮಾ. ಸಂಸ್ಥೆಯಲ್ಲಿ ಎಲ್ಲ ಕರ್ನಾಟಕದಾದ್ಯಂತ 5 ಕಲಾವಿದರಿದ್ದಾರೆ, ಒಳ್ಳೆ ಒಳ್ಳೆ ಆರ್ಟಿಸ್ಟ್ ಗಳಿದ್ದಾರೆ. ಟೀಮ್ ತುಂಬಾ ಚೆನ್ನಾಗಿದೆ. ಸುಸಜ್ಜಿತವಾದ ರಂಗಮಂದಿರ. ಇಷ್ಟೊತ್ತು ತಾವು ನೋಡಿರ್ತೀರಾ, 3 ಅವರ್ ಕುತ್ಕೊಂಡು ಫ್ಯಾಮಿಲಿ ಸಮೇತ ನಾಟಕ ನೋಡ್ಬೋದು, ಯಾವುದೇ ಮುಜುಗರ ಇಲ್ಲದೆ. ಸೊ ನಮ್ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆ ಒನ್ ಆಫ್ ದ ಬೆಸ್ಟ್ ಟೀಮ್ ಇನ್ ಕರ್ನಾಟಕ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ ಸರ್. ಸರ್, ನಮ್ಮ ದಾವಣಗೆರೆ ಜನತೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಖುಷಿ ಆಗುತ್ತೆ ಇಲ್ಲಿ ಆಡಿಯನ್ಸ್ ನೋಡಿದಾಗ. ಯಾಕಂದ್ರೆ ನಾಟಕ ತುಂಬಾ ಪ್ರೀತಿಯಿಂದ ನೋಡ್ತಾರೆ, ಬಹಳ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಬಂದಾಗಿಂದ ಕೂಡ ಬಹಳ ರೀತಿಯಲ್ಲಿ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಈ ಮುಂಚೆಯಿಂದನೂ ಕೂಡ ವೃತ್ತಿರಂಗಭೂಮಿಗಳು ನಾಟಕಗಳು ದಾವಣಗೆರೆಯಲ್ಲಿ ಸಾಕಷ್ಟು ಪ್ರದರ್ಶನ ಕಂಡಿದೆ. ಮೇಲಾಗಿ ವೃತ್ತಿರಂಗಭೂಮಿಗೆ ಹೆಸರಾಂತ ಕಲಾವಿದರನ್ನ ಸಂಸ್ಥೆಯನ್ನ ಕೊಡುಗೆ ನೀಡಿದಂತ ಊರಿದು KBR ಡ್ರಾಮಾ ಕಂಪನಿ ದಾವಣಗೆರೆ. ಹಾಗೆ ಚಿಂದೋಡಿ ಶ್ರೀ ಲೀಲಂನವರು, ಪದ್ಮಶ್ರೀ ಚಿಂದೋಡಿ ಲೀಲಂನವ್ರನ್ನ ಕೊಟ್ಟಂತ ಇದು ದಾವಣಗೆರೆ ಮಹಾನಗರ. ಸೊ ತುಂಬಾ ಖುಷಿ ಆಗುತ್ತೆ. ಬಹಳ ಒಳ್ಳೆ ರೆಸ್ಪಾನ್ಸ್ ಇದೆ. ಇಲ್ಲಿ ಜನರು ತುಂಬಾ ಪ್ರೀತಿ ಮಾಡ್ತಾರೆ ಕಲಾವಿದರಂದ್ರೆ. ಸರ್, ಈಗ ಏನು ನಾಳೆ 50ನೇ ದಿನ ಅಂತ ಕೇಳ್ಪಟ್ಟೆ, ನಿಜನ? ನಮಸ್ಕಾರ ಸರ್. ನನ್ನ ಹೆಸರು ಬಾಬಣ್ಣ ಬನ್ನೂರು ಅಂತ, ಸಂಘದ ಹಿರಿಯ ಕಲಾವಿದ. ಈಗಿನ ಕಾಲದಾಗ ನಾಟಕ ನಡೆಯೋದು ಬಹಳ ಕಷ್ಟ. ಅಂತದ್ರಾಗ ಈ ದಾವಣಗೆರೆಗೆ ನಾವು ಬಂದು ನಾಳೆ 13ನೇ ತಾರೀಕು 50ನೇ ಫಂಕ್ಷನ್ ಮಾಡ್ತಾ ಇದ್ದೇವೆ. ಇದು ನಮ್ಮೆಲ್ಲ ತುಂಬಾ ಸಂತೋಷ ಅನಿಸ್ತಾ ಇದೆ. ಈಗಿನ ಕಾಲದಾಗ ಬಹಳ ಕಷ್ಟ ಐತಿ, ಆದ್ರೂ ದಾವಣಗೆರೆ ಇಲ್ಲಿ ಜನ ನೋಡಿ ನಮ್ಗೆ ಬಹಳ ಖುಷಿ ಅನಿಸ್ತಾ ಇದೆ. ಆಮ್ಯಾಗ ನಮ್ಮ ಥಿಯೇಟರ್ ನಲ್ಲಿ ವಿಶೇಷವಾಗಿ ನಮ್ಮ ರಂಗಭೂಮಿ ನೋಡಿ, ನಮ್ಗೆ ಐಡಿಯನ್ಸ್ ನೋಡಿ, ಫ್ಯಾನು, ಕೆಳಗೆ ಮ್ಯಾಟು, ಚೇರು, ಹೊರಗಡೆ ಕುಂಟ್ರಾಕ್ಟ್ ಪ್ಲಾಟ್ಫಾರ್ಮ್ ಎಲ್ಲ ತುಂಬಾ ವ್ಯವಸ್ಥಿತವಾಗಿ ಮಾಡಿದ್ವಿ, ಸುಸಜ್ಜಿತವಾಗಿ ಮಾಡೇವಿ. ಅದು ಒಂದು ಜನ ಬಹಳ ಖುಷಿ ಪಡ್ತಾರ. ಇಂತ ರಂಗಮಂದಿರ ಇದುವರೆಗೆ ದಾವಣಗೆರೆಗೆ ಯಾವ ಬಂದಿಲ್ಲ ಅಂತ ಹೇಳ್ತಾರ. ಅದಕ್ಕೆ ನಮಗ ಅವ್ರು ಮಾತಾಡೋದು ಕೇಳಿ ಬಹಳ ಹೆಮ್ಮೆ ಅನಿಸ್ತತಿ. ಆಮೇಲೆ ಜನನ ಅಷ್ಟೋ ಸಂತೋಷ ಪಡ್ತಾರ. ಏನಪ್ಪ ಇಲ್ಲಿ ಈಗಿನ ಜಮಾನದಾಗ ಗುಟ್ಕ ಹಾಕೊಂಡು ಉಗುಳುದು, ಎಲಡಿಕೆ ಹಾಕೊಂಡು ಉಗುಳುದು ಅದೆಲ್ಲ ಕಾಮನ್ನು. ಆದ್ರೆ ನಮ್ ರಂಗಮಂದಿರ ನೋಡ್ರಿ, ಅವ್ರು ಎದ್ದು ಹೊರಗೆ ಬರ್ತಾರ. ಒಂದ್ ಬೀಡಿ ಸೇದಂಗಿಲ್ಲ, ಸಿಗರೇಟ್ ಸೇದಂಗಿಲ್ಲ, ಗುಟ್ಕ ಉಗುಳಂಗಿಲ್ಲ, ಎಲಡಿಕೆ ಅಲ್ಲ ನೋಡ್ರಿ. ಪ್ರತಿಯೊಬ್ಬರು ಎದ್ದು ಹೊರಗೆ ಬಂದು ಅಲ್ಲಿ ಏನ್ರಿ ಅದಕ್ಕೆ ಹಂಗ ಉಗುಳ್ಬೇಕ ಮನಸ್ಸು ಬರಂಗಿಲ್ಲ ನಮ್ಗ ಅಂತ. ಅದಕ್ಕೆ ನಮಗ್ ಬಹಳ ಖುಷಿ ಅನಿಸ್ತಾ ಇದೆ. ಇನ್ ದಾವಣಗೆರೆ ಜನತೆಗೆ ಧನ್ಯವಾದಗಳು. ಸುತ್ತಲೂ 10 ಹಳ್ಳಿ ಜನರಿ, ಸುತ್ತಲೂ ಎಲ್ಲ ಹಳ್ಳಿ ಜನ ಸಾಕಷ್ಟು ಜನ ಬರ್ತಾರ. ಅಣ್ಣವ್ರು ಹೇಳ್ದಂಗ ಅಭಿಮಾನಿಗಳೇ ದೇವ್ರು ಅಂತ. ಅವ್ರು ಆ ದೇವ್ರು ಇಲ್ಲಂದ್ರೆ ನಾವು ಇರ್ಲಂಗ. ಏನ ಅವ್ರು ಬಂದಾಗ ನಾವು ಬದುಕಬೇಕು ನಮ್ಗೆ ಆಗ್ತದೆ. ನೋಡಿ ಸರ್ ಹೇಳ್ತಾರೆ 25 ದಿನ ಸಿನಿಮಾನೇ ಓಡಲ್ಲ ಅಂತದ್ದು ನಮ್ಮ ನಾಟಕ 50 ದಿನ ಓಡುತ್ತೆ ಅಂತ. ಸರ್,
ನಿಮ್ಮ ಒಂದು ಈ ಕಂಪನಿ ಇನ್ನೂ ಎತ್ತರಕ್ಕೆ ಬೆಳಿಲಿ, ಇನ್ನೂ ಒಳ್ಳೊಳ್ಳೆ ನಾಟಕಗಳನ್ನ ಕೊಡುವಂಗ ಆಗ್ಲಿ ಅಂತ ನಾನು ನಮ್ಮ ಗುರು ರಾಯರಲ್ಲಿ ಬೇಡ್ಕೊಳ್ತೀನಿ ಸರ್. ತುಂಬಾ ಸಂತೋಷ ಸರ್, ನೀವು ಧನ್ಯವಾದಗಳು ನಿಮಗೆ. ಈಗ ಇಲ್ಲೇ ನಮ್ಮ ಸಂಘದ ಹಾಸ್ಯ ಕಲಾವಿದರ ರಿಯಾಜ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡಿ. ಬನ್ನಿ ರಿಯಾಜ್ ಸರ್, ಬನ್ನಿ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ನನ್ನ ಹೆಸರು ರಿಯಾಜ್ ಕರ್ಜ್ಗೆ ಅಂತ. ಸರ್, ನಾನು ಮೂಲತಃ ಬಿಜಾಪುರದವನು. ನಾನು ವೃತ್ತಿರಂಗಭೂಮಿ ಕಲಾವಿದ. ಸರ್ ನೀವು ಈ ಒಂದು ನಾಟಕ ಕಂಪನಿಗೆ ಸೇರಿಬಿಟ್ಟು ಎಷ್ಟು ವರ್ಷ ಆಯ್ತು ಸರ್? ಆಕ್ಚುಲಿ ಅಂದ್ರೆ ನಾನು ಒಂದು ಈಗ 22 ವರ್ಷ ಆಯ್ತು ಸರ್ ವೃತ್ತಿರಂಗಭೂಮಿಯಲ್ಲಿ ಸೇವೆ ಮಾಡ್ತಾ ಇದ್ದು. ಈ ಕಂಪ್ನಿಗೆ ಬಂದು ಒಂದು 4-5 ವರ್ಷ ಆಯ್ತು. ಸರ್, ನೀವು ಯಾಕೆ ಸಿನಿಮಾ ಫೀಲ್ಡ್ಗೆ ಹೋಗಿಲ್ಲ? ಇಲ್ಲ ರೀ, ನಮ್ಗೆ ಅವಕಾಶಗಳು ಸಿಕ್ಕಿಲ್ಲ, ಹಿಂಗಾಗಿ ನಾವು ಅಲ್ಲಿಗೆ ಹೋಗ್ಲಿಲ್ಲ. ಆಮೇಲೆ ಅವಕಾಶಗಳು ಒಂದೆರಡು ಸಾರಿ ಬಂದಾಗ ನಮಗೆ ಇಲ್ಲಿ 108 ಕಮಿಟ್ಮೆಂಟ್ಗಳು ಇರ್ತಾವೆ. ಇದನ್ನೆಲ್ಲ ಬಿಟ್ಟು ಅಲ್ಲಿಗೆ ಹೋಗಕ್ ನಮ್ಮಿಂದ ಆಗಲ್ಲ ಸರ್, ಅದು ಸ್ವಲ್ಪ ಕಷ್ಟ. ಹಂಗಾಗಿ ಹೋಗಿಲ್ಲ. ಒಂದೆರಡು ಸಿನಿಮಾನು ಮಾಡಿದ್ದೀನಿ. ಹೌದಾ? ನೋಡಿ, ಸಿನಿಮಾಗಳು ಮಾಡಿದ್ರಂತೆ ಸರ್. ಈಗ ನಿಮಗೆ ಈ ಒಂದು ನಾಟಕ ರಂಗಭೂಮಿ ಈ ಒಂದು ವೃತ್ತಿ ನಿಮಗೆ ಎಷ್ಟು ಖುಷಿ ಕೊಡ್ತಾ ಇದೆ? ಬಹಳ ಖುಷಿ ಇದೆ ಸರ್. ಯಾಕಂದ್ರೆ ನಾವು ಹುಟ್ಟಿ ಬೆಳೆದಿರೋದೆಲ್ಲ ರಂಗಭೂಮಿಯಲ್ಲಿ. ಯಾಕಂದ್ರೆ ನಮ್ಮ ಅಜ್ಜ ಅಜ್ಜಿ ಆಗಿರ್ಬೋದು, ನಮ್ಮ ತಂದೆ ತಾಯಿ ಎಲ್ಲರೂ ಕಲಾವಿದ್ರೆ. ಹಾಗೆ ನಮಗೆ ರಂಗಭೂಮಿ ಮೇಲೆ ಯಾವಾಗಿದ್ರು ಪ್ರೀತಿ ಇದೆ. ನಮ್ಗೆ ಯಾವಾಗಿದ್ರು ಸ್ಯಾಟಿಸ್ಫೈಡ್, ಸಂತೋಷವಾಗಿದ್ವಿ. ಯಾವುದೇ ತೊಂದರೆ ಇಲ್ಲ ನಮ್ಗೆ. ಮೊದ್ಲೇನೋ ತೊಂದರೆ ಇರ್ಬೋದು, ಬಟ್ ನಾವು ಫೀಲ್ಡಿಗೆ ಬಂದ್ಮೇಲೆ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಎಲ್ಲಾನು ಸುಖಕರ ಆಗಿದೆ ಸರ್. ಚೆನ್ನಾಗಿ ಊಟ ಸಿಗ್ತದೆ, ಒಳ್ಳೆ ಪೇಮೆಂಟ್ ಇದೆ, ಎಲ್ಲಾನು ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಸರ್, ನಿಮ್ಮ ಒಂದು ಒಂದೇ ಒಂದು ಜಲಕ್ ಯಾವ್ದಾರ ತೋರ್ಸಕ್ ಆಗುತ್ತಾ? ಇಲ್ಲಿ ಸಡನ್ಲಿ ಇಲ್ಲಿ ಆಗಲ್ಲ ಸರ್, ಯಾಕಂದ್ರೆ ಸ್ಟೇಜ್ ಮೇಲೆ ಮಾಡೋದು ಅಲ್ಲ ಅಷ್ಟೇ. ಓಕೆ ಸರ್, ಸುಮ್ನೆ ಒಂದು ಡೈಲಾಗ್. ಈಗ ನಾವ್ ಯಾವ್ದೋ ಒಂದು ಸಿನಿಮಾದಲ್ಲಿ ಮಾಡ್ತೇವೆ ಅನ್ಕೊಳ್ಳಿ, ಅಲ್ಲಿ ಯಾವ್ದೋ ಒಂದು ಡೈಲಾಗ್ ಹೇಳ್ತೀವಿ ಅನ್ಕೊಳ್ಳಿ, ಅದೇ ರೀತಿ ಒಂದೇ ಒಂದು ಚಿಕ್ಕ ಒಂದು ಬೈಟ್ಸ್. ಯಾಕಂದ್ರೆ ನಮ್ಮ ನಮ್ಮ ವೀಕ್ಷಕರು ನೋಡ್ತಾ ಇರ್ತಾರೆ, ಅವರಿಗೋಸ್ಕರ ಒಂದೇ ಒಂದು ಜಲಕ್. ಅದೇ ಈ ನಾಟಕದಲ್ಲಿ ಒಂದು ಫೇಮಸ್ ಡೈಲಾಗ್ ಇದೆ, ABCD ಯಾಪ್ ಮಚ್ಚಿಲೆ ಬಡಿತೀನಿ ಗಪ್ ಕೊಯ್ ಅಂದಿ ಕೊಡ್ಲಿನ. ನೋಡಿದ್ರಲ್ಲ, ಇದು ಬರೀ ಕೇವಲ ಟೀಸರ್. ನೀವು ಗಂಡನಿಗೆ ತಕ್ಕ ಹೆಂಡತಿ ನಾಟಕ ನೋಡ್ಬೇಕಂದ್ರೆ ನಮ್ಮ ದಾವಣಗೆರೆಗೆ ಬನ್ನಿ. ನರಹರಿ ಶೇಟ್ ಕಲ್ಯಾಣ ಮಂಟಪದ ಪಕ್ಕದಲ್ಲಿ ನೀವು ಬನ್ನಿ. ಕೇವಲ 150 ರೂಪಾಯಿ ಕೊಟ್ಟು ನಾಟಕ ನೋಡಿದ್ರೆ ನಿಮ್ಗೆ ಯಾವುದೇ ರೀತಿಯ ಮೋಸ ಆಗಲ್ಲ. ಅಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಈ ಒಂದು ನಾಟಕ ತಂಡದವರು ಅಂತ ಹೇಳೋಕೆ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಭಗವಂತ ನಿಮ್ಗೆ ಇನ್ನೂ ಹೆಚ್ಚೆಚ್ಚಿನದಾಗಿ ಅವಕಾಶಗಳು ಸಿಗ್ಲಿ, ಹಾಗೆ ಆದಷ್ಟು ಸಿನಿಮಾ ಇಂಡಸ್ಟ್ರಿಯಲ್ಲೂ ನಿಮಗೆ ಅವಕಾಶಗಳು ಸಿಗ್ಲಿ ಅಂತ ನಾನು ನಮ್ಮ ರಾಯರಲ್ಲಿ ಬೇಡ್ಕೊಂತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕೇಳಿದ್ರಲ್ವಾ ನಮ್ಮ ರಿಯಾಜ್ ಅವರ ಮಾತುಗಳನ್ನ? ನೋಡ್ರಿ, ಕಲೆ ಅನ್ನೋದು ಯಾರಪ್ಪನ್ ಸೊತ್ತಲ್ಲ. ಕಲೆ ಅನ್ನೋದು ಯಾವತ್ತಿದ್ರು ನಮ್ಮ ಕೈ ಹಿಡಿಯುತ್ತೆ ಅನ್ನೋದಕ್ಕೆ ನಮ್ಮ ರಿಯಾಜ್ ಅವರೇ ಸಾಕ್ಷಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ರಿಯಾಜ್ ಅವರೇ. ನಮ್ಮ ಮಕ್ಕಳಿಗೆ ನೀಡಿದಾಗ ಕಷ್ಟ ಏನು ಅಂತ ಸುಮ್ಮನೆ ಅವರನ್ನು ಮುಂದೆ ಹೇಳಿ ಅವರಿಗೆ ನಗುವುದು ಕೊಡಬೇಡಮ್ಮ. ಯಾಕೆಂದ್ರೆ ಸತ್ತವರ ಮನೆಯವರು ದುಃಖಿಸಿ ಹೆಣ ಸುಡುತ್ತಿದ್ದರು. ಅದೇ ಬೆಂಕಿಯಲ್ಲಿ ತೆಗೆ ಸುಟ್ಕೊಳ್ಳೋ ಸಮಯ ಸಮಾಧಿತರವಾಗಿವರು. ಏನಮ್ಮ ಏನಪ್ಪ ಏನಂತ ಅಂತ ಅಮ್ಮ, ನೀವು ತುಂಬಾ ಒಳ್ಳೆಯವರು. ಮಾತಿಲ್ಲ ಆದ್ರೆ ತೋಟದಲ್ಲಿ ನಿಜವೇನಮ್ಮ? ದೇವರಿಗೆ ಯಾವ ಪಾಪಕ್ಕೆ ಹೋಗಬೇಕು? ಮತ್ತೆ ನಿಮ್ಮ ಮಕ್ಕಳೆಲ್ಲ ಮನೆಯಲ್ಲಿ ರಾಕ್ಷಸರ ಹುಟ್ಟಿದಂತೆ ಹುಟ್ಟಿದ್ದಾರೆ. ಎಷ್ಟು ಬೇಡ ಬೇಡ ಅಂತ ಪರಿಸರಿಯಾಗಿ ಕೇಳಿಕೊಂಡ್ರು ಶೀಲವನ್ನೇ ಹಾಳು ಮಾಡ್ಬಿಟ್ಟು ಈಗ ಮೊದಲಪ್ಪ ಶರವೇಗದ ಸಾವಧಾನ. ಎಲ್ಲಿ ಹೋಯ್ತು ನಿನ್ನ ರೋಷ ವೇಷ ವೇಷ? ನೀವು ಮಾತಾಡಿ ಶರಾವತಿ ದೇವಿಯವರೇ, ಯಾಕೆ ಹಿಂಗಿಬ್ರು ಈಗ ನಿನ್ನ ಮಂಗಂತರ ನಿಂತು ಕೊಟ್ಟರಲ್ಲ?
ಅಲ್ಲೋ ಭೂಪತಿ, ನೀನ್ ನೋಡಿದ್ರೆ ದೇಶಭಕ್ತ, ನಿನ್ ಮಕ್ಕಳು ನೋಡಿದ್ರೆ ದೇಶ ಭ್ರಷ್ಟರು ಅಂದಾಗ ನೀನೇ ವಿಚಾರ ಮಾಡು. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಅವರೇ ಆಗಿದ್ರೆ ಇಂಥ ಹಲ್ಕ ಕೆಲಸ ಮಾಡ್ತಿದ್ರ? ಹೋಗ್ಲಿ, ನಿನ್ನ ರಕ್ತಕ್ಕೆ ಹುಟ್ಟಿದವರೇ ಅವರಾಗಿದ್ರೆ ಇಂಥ ಮನೆ ಹಾಳು ಕೆಲಸ ಮಾಡ್ತಿದ್ರ? ಇಲ್ಲ ಅಂದಾಗ ನಿನ್ನ ಹೆಂಡತಿ ದಾರಿ ತಪ್ಪಿದವಳು, ನಿನ್ನ ಮಕ್ಕಳು ಹಾದರಕ್ಕೆ ಹುಟ್ಟಿದವರು, ನಿನ್ನ ಹೆಂಡತಿ ಬೀದಿ ಬಸದಿಯ ಜಾಗದಲ್ಲಿ ಏನಂತ ಅವಕಾಶ ಮಾಡಿಕೊಡಬೇಕು. ಏನಂತ ಮೊದಲೇ ತಿಳಿಸೋ ಭಗವಂತ. ಸ್ನೇಹಿತರೆ, ಇದಿಷ್ಟು ನಮ್ಮ ದಾವಣಗೆರೆಯಲ್ಲಿ ಗಂಡನಿಗೆ ತಕ್ಕ ಹೆಂಡತಿ ನಾಟಕವನ್ನ ನಮ್ಮ ಶ್ರೀ ಗುರು ಹೊಳೆ ಉಚ್ಚೇಶ್ವರ ನಾಟಕ ಸಂಘ ರಿಜಿಸ್ಟರ್ ಇವರು ಒಂದು ಅದ್ಭುತವಾದ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವರ ಒಂದು ತಂಡಕ್ಕೆ ನಮ್ಮ ಗುರುರಾಯರ ಆಶೀರ್ವಾದ ಸದಾ ಇರ್ಲಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಅದಕ್ಕೂ ಮೊದಲು ಎಲ್ರೂ ಕೂಡ ಈ ಒಂದು ನಾಟಕ ನೋಡೋದಕ್ಕೆ ನಮ್ಮ ದಾವಣಗೆರೆಯ ಜಿಲ್ಲೆಯ ಜನತೆ ಎಲ್ರು ಬನ್ನಿ. ನಾನು ಕೆಲವೊಂದು ಸೀನ್ಗಳು ನೋಡಿದೆ, ಸೀರಿಯಸ್ಲಿ ಹೇಳ್ತೀನಿ ಕೇಳಿ, ಕಳ್ದೋಗ್ಬಿಟ್ಟೆ ಕಣ್ರಿ. ಏನ್ರಿ ಒಳ್ಳೆ ಸಿನಿಮಾ ನೋಡ್ದಂಗ ಆಗುತ್ತೆ ಕಣ್ರಿ ನಾಟಕನ. ನಿಜವಾಗ್ಲೂ ಖುಷಿ ಆಗೋಯ್ತು. ನೀವು ಕೂಡ ಬನ್ನಿ, ಇವರ ನಾಟಕಕ್ಕೆ ಪ್ರೋತ್ಸಾಹಿಸಿ, ನಿಮ್ಮ ಬೆಂಬಲ ಯಾವಾಗ್ಲೂ ಸದಾ ಇರ್ಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಕನ್ನಡ ಚಿತ್ರರಂಗ ಬೆಳೆಸಿ, ಕನ್ನಡ ಚಿತ್ರರಂಗ ಉಳಿಸಿ ಅಂತ ಹೇಳ್ತಿದ್ದೆ. ಇನ್ನು ಮುಂದೆ ಕನ್ನಡ ಚಿತ್ರರಂಗ ಬೆಳೆಸಿ, ಕನ್ನಡ ಚಿತ್ರರಂಗ ಉಳಿಸಿ, ಹಾಗೆ ನಮ್ಮ ನಾಟಕ ಸಂಘಗಳನ್ನು ನೀವು ಉಳಿಸಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ಜೈ ಕರ್ನಾಟಕ, ಧನ್ಯವಾದಗಳು.